ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾನು ನಿಮಗೆ ವೆಜಿಟೇಬಲ್ ಮಸಾಲ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋ ತರಕಾರಿಗಳು ಬೀನ್ಸು, ಸೌತೆಕಾಯಿ, ಕ್ಯಾರೆಟು, ನವಿಲುಕೋಸು ಮತ್ತು ಈರುಳ್ಳಿ. ಈ ಬೀನ್ಸ್ನ ನಾನು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿ, ಒಂದು ಕ್ಯಾರೆಟು, ಒಂದು ನವಿಲುಕೋಸು ಇದಿಷ್ಟನ್ನು ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿನ ಕೂಡ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಹಸಿರು ಮೆಣಸಿನ್ಕಾಯಿ ನೀವು ತೊಗೋಬೋದು. ನಾನೊಂದು 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಈ ತುರಿದಿಟ್ಕೊಂಡಿರೋ ತರಕಾರಿ, ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಬೀನ್ಸು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಸಿ ಕಾಯಿ ತುರಿ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಈ ರೀತಿ ಒಂದು ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಅದರಿಂದ ನೀರಿನಂಶ ಬಿಟ್ಕೊಳ್ಳುತ್ತಲ್ಲ, ಅದು ರೊಟ್ಟಿಗೆ ಟೇಸ್ಟ್ ಕೊಡುತ್ತೆ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ನಂತರ ನಮಗೆ ಎಷ್ಟು ಬೇಕು ಅಕ್ಕಿ ಹಿಟ್ಟು ಅಷ್ಟನ್ನು ಸೇರಿಸ್ಕೋಬೋದು. ನಾನು ಒಂದು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ವೆಜಿಟೇಬಲ್ಸು ಅದನ್ನೆಲ್ಲ ತುರಿದು ಸೇರಿಸ್ಕೋಬೋದು. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಕಲಿಸ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿಗೆ ನಾನು ಈ ರೀತಿ ಉಂಡೆಗಳು ಮಾಡೋ ರೀತಿ ಕಲಿಸ್ಕೊಂಡಿದ್ದೀನಿ, ಜಾಸ್ತಿ ನೀರನ್ನ ಸೇರಿಸಿಲ್ಲ. ಯಾಕಂದರೆ ನಾನು ಇದನ್ನು ರೊಟ್ಟಿ ಕವರ್ ಮೇಲೆ ಮೊದಲೇ ತಟ್ಕೊಂಡು ನಂತರ ಕಾವಲಿ ಮೇಲೆ ಸುಟ್ಕೋತಾ ಇದ್ದೀನಿ. ಲಾಸ್ಟ್ ಟೈಮ್ ರೊಟ್ಟಿಗಳನ್ನೆಲ್ಲ ತೋರಿಸಿರೋದು ನಾನು ಕಾವಲಿ ಮೇಲೆಲ್ಲ ಬಳಿಯೋ ರೊಟ್ಟಿ ಥರನೇ ತೋರಿಸಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿಕೊಟ್ರೆ ತಿನ್ನೋರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಆವಾಗವಾಗ ಈ ಥರ ಬೇರೆ ಬೇರೆ ಥರ ಮಾಡಿಕೊಡೋಣ ಅಂತ ಯಾವಾಗಾದರೂ ಒಂದೊಂದು ಸಲ ಈ ರೀತಿ ಮಾಡಿಕೊಡ್ತಾ ಇರ್ತೀನಿ. ನಮ್ಮ ಹಸ್ಬೆಂಡು, ನನ್ನ ಮಗಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಳುಗಳಿಗೆಲ್ಲ ವೆಜಿಟೇಬಲ್ಸ್ ತಿನ್ನಿಸೋದು ತುಂಬ ಕಷ್ಟ. ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಈ ತರಕಾರಿಗಳನ್ನೆಲ್ಲ ಸೇರಿಸಿದ್ರೂ ಕೂಡ ಈ ರೊಟ್ಟಿನ ನಾನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ, ಸ್ವಲ್ಪ ಕಡಲೆ, ಒಂದು 4 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಇದಿಷ್ಟು ಸೇರಿಸ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗಿಬಿಡುತ್ತೆ. ಈ ಅಕ್ಕಿ ರೊಟ್ಟಿ ಜೊತೆ ಹಸಿ ಕಾಯಿ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಅದ್ರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೈಡ್ಗೆ ಒಂದೊಂದು ಸಲ ಚಟ್ನಿ ಏನೂ ಬೇಕಾಗಿರಲ್ಲ. ಈ ಥರ ರೊಟ್ಟಿ ಮಾಡ್ಕೊಂಬಿಟ್ರೆ ತುಪ್ಪ ಸವರ್ಕೊಂಡು ಹಾಗೆ ತಿನ್ಕೊಂಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರ್ತವೆ. ಇನ್ನೊಂದು ಕಡೆ ನಮ್ಮ ಲಡ್ಡು ಮಾಗೆ ಸರಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸರಿನ ಮಾಡೋವಾಗ ನಾವು ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿಕೊಂಡು ಆನಂತರ ಸರಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತಣ್ಣಗಿರೋ ನೀರಿಗೆ ಸೇರಿಸ್ಕೊಂಡಾಗ ಅದು ಟೇಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಮ ಸಿರಿಮಾಗ 1 ವರ್ಷದವರೆಗೂ ಸರಿ ಮಾಡುವಾಗ ಉಪ್ಪೇ ಸೇರಿಸ್ಕೊತಾ ಇರಲಿಲ್ಲ, ಹಾಗೆ ತಿಂತಾಯಿದ್ಲು. ಆದರೆ ಇವರು ಉಪ್ಪು ಹಾಕ್ದಿರ ತಿನ್ನೋದೇ ಇಲ್ಲ. ಮೊದಲು ಸ್ಟಾರ್ಟಿಂಗ್ ಉಪ್ಪು ಹಾಕ್ತಾ ಇರಲಿಲ್ಲ, ಈ ನಡುವೆ ತಿನ್ನೋದು ಕಡಿಮೆ ಆಗಿದೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊತೀನಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ರೆಡಿ ಆಯಿತು, ತಿನ್ನೋದಷ್ಟೇ ಬಾಕಿ ಇವಾಗ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ನಿಮಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.